ಅಯೋಧ್ಯೆಯಲ್ಲಿ ದೇವಸ್ಥಾನ ಕಟ್ಟುವಾಗ ಜಾಗ ಕೊಟ್ಟು ನಿರಾಶ್ರಿತರಾದವರಿಗೆ ಪರಿಹಾರ ನೀಡಿಲ್ಲ ಅಂತ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಹೇಳಿದರು. ಪ್ರತಿಪಕ್ಷ ನಾಯಕನ ಹೇಳಿಕೆಗೆ ಇವತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಿರುಗೇಟು ನೀಡಿದ್ದಾರೆ. ಉತ್ತರ ಪ್ರದೇಶ ಮತ್ತು ಅಯೋಧ್ಯೆಗೆ ಮಾನಹಾನಿ ಮಾಡಲು ರಾಹುಲ್ ಗಾಂಧಿ ಯತ್ನಿಸಿದ್ದಾರೆ. ಸದನದಲ್ಲಿ ರಾಹುಲ್ ನೀಡಿರುವ ಹೇಳಿಕೆ ಅತ್ಯಂತ ಖಂಡನೀಯ ಮತ್ತು ನಾಚಿಕೆಗೇಡು ಅಂತ ಹೇಳಿದ್ದಾರೆ. ಏನದು ಹಾಗಿದ್ದರೆ? ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಹಾಗಿದ್ದರೆ ನಿಜ. ಈಗ ನಾವೇ ನೋಡಿದ್ವಿ, ಅಲ್ಲಿ ದೇವಸ್ಥಾನ ಸೋರಿಕೆ ಆಗ್ತಾ ಇತ್ತು, ಸೋರ್ತಾ ಇತ್ತು, ಆಮೇಲೆ ರಸ್ತೆಗಳು ಗುಂಡಿ ಬಿದ್ದಿತ್ತು, ಆಮೇಲೆ ಅಲ್ಲಿ BJP ಗೆದ್ದಿರಲಿಲ್ಲ, SP ಗೆದ್ದಿತ್ತು. ಕಾರಣ ಕೇಳಿದರೆ ಇಲ್ಲ, ಕೆಲವರದೆಲ್ಲ ಜಾಗ ಎಲ್ಲ ಅಲ್ಲಿ ವಶಪಡಿಸಿಕೊಂಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ, ಆ ಕಾರಣಕ್ಕಾಗಿ ನೀವು ಸೋತಿದ್ದೀರಿ ಅನ್ನುವಂಥ ಹೇಳಿಕೆಯನ್ನು ರಾಹುಲ್ ಗಾಂಧಿ ಸದನದಲ್ಲಿ ಹೇಳಿದರು. ಈಗ ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ರಾಹುಲ್ ಗಾಂಧಿ ಹೇಳಿದ್ದು ಸುಳ್ಳು. ಹಾಗಿದ್ರೆ ಯಾವುದು? ನೀವು ಸಾಕ್ಷ್ಯ ಕೊಡಬೇಕಲ್ಲ. ಹಾಗಿದ್ರೆ ಸುಳ್ಳು ಹೇಳಿದ್ರ ರಾಹುಲ್ ಗಾಂಧಿ? ಈಗ ಯೋಗಿ ಆದಿತ್ಯನಾಥ್ ಪರಿಹಾರ ಕಾರ್ಯದ ಬಗ್ಗೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಅಯೋಧ್ಯೆ ಏರ್ಪೋರ್ಟ್ಗಾಗಿ ಭೂಮಿಯನ್ನು ವಶಕ್ಕೆ ಪಡೆಯಲಾಗಿತ್ತು. ಅಲ್ಲೇನು ಜನರನ್ನು ಒಕ್ಕಲೆಬ್ಬಿಸಿ ಭೂಮಿಯನ್ನು ವಶಕ್ಕೆ ಪಡೆಯಲಾಗಿತ್ತು. ಈ ಭೂಮಿ ಕೊಟ್ಟವರಿಗೆ ದುಡ್ಡು ಕೊಟ್ಟಿಲ್ವಾ? ಕೊಟ್ಟಿದ್ದೀವಿ. ಭೂಮಿ ಕೊಟ್ಟವರಿಗೆ 952.39 ಕೋಟಿ ಪರಿಹಾರ ಕೊಟ್ಟಿದ್ದೀವಿ ಅಂತೇಳಿ ಅವರೊಂದು ದಾಖಲೆ ಬಿಡುಗಡೆ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ಅಯೋಧ್ಯೆ ಬೈಪಾಸ್ಗೆ ಕೂಡ ರೈತರು ಭೂಮಿ ಕೊಟ್ಟಿದ್ದಾರೆ. ಹಾಗಿದ್ರೆ ಅವರಿಗೆ ನೀವು ವಾಪಸ್ ದುಡ್ಡು ಕೊಟ್ಟಿಲ್ವಾ? ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಭೂಮಿ ನೀಡಿದವರಿಗೆ 295 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಆಮೇಲೆ ರಾಹುಲ್ ಗಾಂಧಿ ಹೇಳ್ತಾರೆ, ನೀವು ಯಾವುದೇ ಪರಿಹಾರ ಕೊಟ್ಟಿಲ್ಲ. ಇವರು ಒಂದೊಂದೇ ಅದಕ್ಕೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ರಾಮ ಜನ್ಮಭೂಮಿ ಪಥ ಅಂದರೆ ಅಲ್ಲಿ ಆ ರಸ್ತೆಗಳಿಗೆ ಹೆಸರಿಟ್ಟಿದ್ದಾರೆ, ರಾಮ ಜನ್ಮಭೂಮಿ ಪಥ. ಹೀಗೆ ರಾಮ ಜನ್ಮಭೂಮಿ ಪಥಕ್ಕಾಗಿ ಭೂಮಿಯನ್ನು ನಾವು ಜನರಿಂದ ವಶಕ್ಕೆ ಪಡೆದಿದ್ದೀವಿ. ಯಾರೆಲ್ಲ ಜಾಗ ಬಿಟ್ಟುಕೊಟ್ಟಿದ್ದಾರೆ ಅವರಿಗೆ 14 ಕೋಟಿ 12 ಲಕ್ಷ ಪರಿಹಾರ ಕೊಟ್ಟಿದ್ದೀವಿ. ಇನ್ನೊಂದು ರಸ್ತೆ ಇದೆ, ರಾಮ ಭಕ್ತಿ ಪಥ. ಇದಕ್ಕೂ ಕೂಡ ನಾವು ಜಾಗ ತಗೊಂಡಿದ್ದೀವಿ ನಿಜ, ಆದರೆ ಭಕ್ತಿ ಪಥಕ್ಕಾಗಿ ಜಾಗ ಕೊಟ್ಟವರಿಗೆ 23 ಕೋಟಿ 66 ಲಕ್ಷ ದುಡ್ಡು ಕೊಟ್ಟಿದ್ದೀವಿ. ಇನ್ನು ರಾಮಪಥ 4 ಪಥ ಇದೆ, ಅಲ್ಲಿ ರಾಮಪಥಕ್ಕಾಗಿ 114 ಕೋಟಿಯಷ್ಟು ಪರಿಹಾರವನ್ನು ಕೊಟ್ಟಿದ್ದೀವಿ. ಇನ್ನು ಪಂಚಕೋಸಿ ಪರಿಕ್ರಮ ಮಾರ್ಗ ಅಂತಿದೆ, ಪಂಚಕೋಸಿ ಪರಿಕ್ರಮ ಮಾರ್ಗ, ಅದಕ್ಕಾಗಿ 29 ಕೋಟಿ ಕೊಟ್ಟಿದ್ದೀವಿ. 84 ಕೋಸಿ ಮಾರ್ಗಕ್ಕಾಗಿ 119.20 ಕೋಟಿ ಪರಿಹಾರ ಕೊಟ್ಟಿದ್ದೀವಿ. ಇನ್ನು ರೈಲ್ವೆ ಮಾರ್ಗ ವಿಸ್ತರಣೆಗಾಗಿ 35.03 ಕೋಟಿ ಹಣವನ್ನು ಕೊಟ್ಟಿದ್ದೀವಿ. ಇನ್ನು ನ್ಯಾಷನಲ್ ಹೈವೇ 330ಗಾಗಿ ಜಮೀನು ನೀಡಿದ್ದಾರೆ ಜನ. ನ್ಯಾಷನಲ್ ಹೈವೇ ಜಮೀನಿಗಾಗಿ 163.90 ಕೋಟಿ ಕೊಟ್ಟಿದ್ದೀವಿ. ಎಲ್ಲ ವಿವರವಾಗಿ NH 227 ಪ್ಯಾಕೇಜ್ಗಾಗಿ 21 ಕೋಟಿ 9 ಲಕ್ಷ. ಇಲ್ಲಿವರೆಗೆ 21,548 ಜನರಿಗೆ ಪರಿಹಾರ, ನೋಡಿ ನಂಬರ್ ಹೇಳ್ತಾರೆ, 21,548 ಜನರಿಗೆ ಪರಿಹಾರ ವಿತರಣೆಯಾಗಿದೆ. ಇದು ಇವರು ಕೊಡ್ತಾ ಇರುವಂಥ ಅಂಕಿಅಂಶ. ಇಲ್ಲಿ ಏನಾಯಿತು? ಅಯೋಧ್ಯೆಯಲ್ಲಿ ಈ ಬಾರಿ ಗೆಲ್ತೀವಿ ಅಂದರೆ ಭಾಳ ದೊಡ್ಡ ಚರ್ಚೆ ಆಯಿತು. ರಾಹುಲ್ ಗಾಂಧಿ ಹೇಳ್ತಾರೆ, ಅಯೋಧ್ಯೆಯಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಬಯಸಿದ್ರು. 2 ಸರ್ವೆ ಮಾಡ್ತಾರೆ, ಅವರು ಸೋಲ್ತಾರೆ ಅಂತ ಬರುತ್ತೆ, ಹಾಗಾಗಿ ಅವರು ಅಲ್ಲಿ ನಿಲ್ಲೋದಿಲ್ಲ, ವಾರಣಾಸಿಗೆ ಹೋಗಿ ನಿಲ್ತಾರೆ. ಬಸ್ಕೆನಿಕಲ್ಗೆ ಅಂದರೆ ಕಡಿಮೆ ಅಂತರದಲ್ಲಿ ಗೆದ್ದು ಬಂದರು ಅಂತೇಳಿ. ಅಂದರೆ ಕಳೆದ ಬಾರಿ 3-4 ಲಕ್ಷದ ಅಂತರದಿಂದ ಗೆದ್ದಿದ್ರು, ಈ ಬಾರಿ 1.5 ಲಕ್ಷದ ಅಂತರದಿಂದ ಗೆದ್ದಿದ್ದಾರೆ. ಅಯೋಧ್ಯೆಯಲ್ಲಿ SP MP ಗೆದ್ದಿದ್ರು. ಹಾಗಿರುವಾಗ ಅವರು ಒಂದು ವಿಚಾರಗಳು ಹೇಳ್ತಾರೆ, ನೀವು ಅಯೋಧ್ಯೆಯಲ್ಲಿ ಜನರಿಗೆ ಪರಿಹಾರ ಕೊಟ್ಟಿಲ್ಲ, ಹಾಗಾಗಿ ರಾಮನೇ ನಿಮ್ಮನ್ನು ಸೋಲಿಸಿದ್ದಾನೆ, ಈ ರೀತಿ ಹೇಳಿಕೆಗಳು, ಪರಿಹಾರ ಕೊಟ್ಟಿಲ್ಲ, ಜನ ಕೋಪಗೊಂಡಿದ್ದಾರೆ. ಈಗ ಅದರ ಉತ್ತರದಾಯಿತು ಯಾರಿಗೆ ಬರುತ್ತೆ? ಯೋಗಿ ಆದಿತ್ಯನಾಥ್ ಅವ್ರಿಗೆ ಬರುತ್ತೆ, ಉತ್ತರ ಪ್ರದೇಶ ಮುಖ್ಯಮಂತ್ರಿ. ಅವರು ಇವತ್ತು ವಿವರವಾಗಿ ನಾವೇನೆಲ್ಲ ಕೊಟ್ಟಿದ್ದೀವಿ. ನಾನೊಂದು ಪ್ರಶ್ನೆಯನ್ನು ಖಂಡಿತವಾಗ್ಲೂ ಕೇಳ್ತಾ ಇದ್ದೆ, ನೀವು ಕೊಟ್ಟಿದ್ದೀರ ಜನರಿಗೆ ತಲುಪ್ತಾ? ಅಲ್ಲೊಂದು ಪಾಯಿಂಟ್ ಬರುತ್ತೆ. ಇಲ್ಲಿವರೆಗೆ 21,548 ಜನರಿಗೆ ಪರಿಹಾರ ವಿತರಣೆ ಆಗಿದೆ.